ಹರಿ ಓಂ. 3ನೇ ಅಧ್ಯಾಯದ 24ನೇ ಶ್ಲೋಕ. ಉಚ್ಛೀದೇಯುರಿಮೇ ಲೋಕಾಃ ನ ಕುರ್ಯಾಂ ಕರ್ಮ ಚೇದಹಂ ಶಂಕರಸ್ಯ ಚ ಕರ್ತಾ ಸ್ಯಾಂ ಉಪಹನ್ಯಾಮಿಮಾ ಪ್ರಜಾಃ. ಉಚ್ಛೀದೇಯುಃ ಇಮೇ ಲೋಕಾಃ ನ ಕುರ್ಯಾಂ ಕರ್ಮ ಚೇತ್ ಅಹಂ ಶಂಕರಸ್ಯ ಚ ಕರ್ತಾ ಸ್ಯಾಂ ಉಪಹನ್ಯಾಂ ಇಮಾಹ ಪ್ರಜಾಃ. ಕೃಷ್ಣ ಹಿಂದೆ ಹೇಳಿರತಕ್ಕಂಥ ಮಾತು, ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನಾವಾಪ್ತಂ ಅವಾಪ್ತವ್ಯಂ ವರ್ತ ಏವ ಚ ಕರ್ಮಣಿ. ನನಗೆ ಯಾವುದೇ ಕರ್ಮದ ಕಟ್ಟುಪಾಡುಗಳಿಲ್ಲ. ನನಗೆ ಯಾವುದೇ ಕರ್ಮದ ಕಟ್ಟುಪಾಡುಗಳಿಲ್ಲದೆ ಹೋದರೂ ಕೂಡ ನಾನು ಕರ್ಮಣಿ ವರ್ತೇ ಏವ, ನಾನು ಕರ್ಮವನ್ನ ಮಾಡ್ತಾನೆ ಇದ್ದೇನೆ. ಯಾಕೆ? ಒಂದು ವೇಳೆ ನಾನು ಕರ್ಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿಲ್ಲ ಅಂತಾದ್ರೆ ಮಮ ವರ್ತ್ಮಾನುವರ್ತಂತೆ ಮನುಷ್ಯ ಪಾರ್ಥದರ್ವಶಃ. ಕೃಷ್ಣನನ್ನ ಹಿಂಬಾಲಿಸುವಂತ ಕೃಷ್ಣ ಭಕ್ತರು ಅವರೂ ಕೂಡ ಕೃಷ್ಣನಂತೆ ಉದಾಸೀನರಾಗಿ ಬಿಡುತ್ತಿದ್ರು, ಏನೂ ಮಾಡದೆ ಅಥವಾ ಏನೇನೋ ಮಾಡಿಕೊಂಡು ಹಾಳಾಗಿ ಹೋಗ್ಬಿಡ್ತಿದ್ರು. ಆ ಒಂದು ಕಾಳಜಿ, ಭಗವಂತನಿಗೆ ಯಾವುದೇ ಕರ್ಮದ ಕಟ್ಟುಪಾಡುಗಳಿಲ್ಲದೆ ಹೋದ್ರು ಕೂಡ ಭಕ್ತರ ಮೇಲೆ ಇರತಕ್ಕಂಥ ಅನುಕಂಪೆ, ಭಕ್ತರ ಮೇಲೆ ಇರತಕ್ಕಂಥ ಕಾಳಜಿ, ಇವುಗಳಿಂದಾಗಿ ಭಗವಂತ ಏನ್ ಮಾಡ್ತಾ ಇದ್ದಾನೆ, ಕರ್ಮಣಿ ವರ್ತೇಯೇವ, ನಾನು ಆ ಕರ್ಮಗಳನ್ನ ಮಾಡಿಕೊಂಡಿದ್ದೇನೆ ಅನ್ನೋದನ್ನ ಹೇಳ್ದ. ಈಗ ಕೃಷ್ಣ ಒಂದು ವೇಳೆ ನಾನು ಇಂತಹ ಕರ್ಮಗಳನ್ನ ಮಾಡದೆ ಹೋಗಿದ್ರೆ ಅದೇನಾಗ್ತಿತ್ತು? ಇಮೇ ಲೋಕಾಹ ಉಚ್ಛೀದೇಯು, ಅಂದ್ರೆ ಈ ಇಡೀ ಜಗತ್ತು, ಲೋಕ ಅಂದ್ರೆ ಲೋಕರು ದರ್ಶನೆ, ನಮ್ಮ ಕಣ್ಣಿಗೆ ಕಾಣುವಂತ ಜಗತ್ತು, ಕಣ್ಣಿಗೆ ಗೋಚರವಾಗದೇ ಇರತಕ್ಕಂಥ ಜಗತ್ತು, ಎಲ್ಲವೂ ಕೂಡ ಉಚ್ಛೀದೇಯು. ಉಚ್ಛೀದೇಯು ಶಬ್ದಕ್ಕರ್ಥ ಏನು ಅಂತ ಹೇಳಿದ್ರೆ ತೊಂದರೆಗೆ ಒಳಗಾಗ್ತಾ ಇದ್ರು, ಅಂದ್ರೆ ಒಂಥರ ನಾಶವಾಗ್ತಾ ಇದ್ರು ಅನ್ನೋದು ಅಭಿಪ್ರಾಯ. ಒಂದು ವೇಳೆ ನಾನು ಕರ್ಮವನ್ನ ಮಾಡದೆ ಹೋಗಿದ್ದಿದ್ರೆ ಆಗ ಇಡೀ ಜಗತ್ತು ನಾಶವಾಗ್ತಾ ಇತ್ತು. ಯಾರು ಸುಖವಾಗಿ ಬದುಕಲಿಕ್ಕಾಗ್ತಾ ಇಲ್ಲ, ತೊಂದರೆಗೆ ಒಳಗಾಗ್ತಾ ಇದ್ರು. ನಕುರ್ಯಾಂ ಕರ್ಮ ಚೇದ್ ಅಹಂ, ಅಹಂ ಕರ್ಮ ನಕುರ್ಯಾಂ ಚೇತ್, ನಾನು ಕರ್ಮವನ್ನ ಮಾಡದೆ ಹೋಗಿದ್ದಿದ್ರೆ, ನಾನು ಕರ್ಮವನ್ನ ಮಾಡದೆ ಹೋಗಿದ್ದಿದ್ರೆ ಈ ಜಗತ್ತು ಉಚ್ಛೀದೇಯು ಅಂದ್ರೆ ನಾಶ ಏಯು ಅಂತ ಅರ್ಥ, ನಾಶವನ್ನ ಹೊಂದುತ್ತಿದ್ದರು ಅಥವಾ ನಶ್ಯೇಯು, ನಾಶವಾಗ್ತಾ ಇದ್ರು. ಏನು ಕೃಷ್ಣ ಮಾಡಿರ್ತಕ್ಕಂಥ ಕರ್ಮ? ಈ ಶ್ಲೋಕಕ್ಕೆ ನಾವು ಎಷ್ಟು ಬೇಕಾದ್ರೂ ಅರ್ಥ ಹೇಳಬಹುದು. ಅಂದ್ರೆ ಭಗವಂತ ಮಾಡಿರ್ತಕ್ಕಂಥ ಕರ್ಮಗಳನ್ನ ನಾವು ಲೆಕ್ಕ ಹಾಕ್ತಾ ಹೋದ್ರೆ ಸಾವಿರಾರು ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಸಿಗುತ್ತೆ. ಒಂದಷ್ಟು ನಾವು ಗಮನಿಸ್ತಾ ಹೋಗೋದು ಅಂತ ಆದ್ರೆ, ಅಹಂ ನಾನು ಅಂದ್ರೆ ಕೃಷ್ಣನಾಗಿರುವಂತಹ ನಾನು ಕರ್ಮ, ಏನ್ ಕರ್ಮ ಮಾಡಿದ್ದಾನೆ? ಉದಾಹರಣೆಗೆ ನಾವು ದಶಾವತಾರದ ಕರ್ಮಗಳನ್ನ ನೋಡೋದು ಅಂತ ಆದ್ರೆ, ಮೊದಲು ಮತ್ಸ್ಯನಾಗಿ ಅವತಾರವನ್ನ ಮಾಡ್ತಾನೆ ಭಗವಂತ ಅಲ್ವಾ. ದಶಾವತಾರಗಳಲ್ಲಿ ಮೊದಲನೇ ಅವತಾರ ಮತ್ಸ್ಯಾವತಾರ. ಮತ್ಸ್ಯಾವತಾರ ಒಂದು ವೈವಸ್ವತ ಮನ್ವಂತರದಲ್ಲಿ ಮಾಡಿರ್ತಕ್ಕಂಥ ಅವತಾರ ಮತ್ಸ್ಯಾವತಾರ. ನಮ್ಮ ಮನ್ವಂತರ ವೈವಸ್ವತ ಮನ್ವಂತರೆ ಅಷ್ಟಾವಿಂಶತಿತಮೇ ಕಲಿಯುಗೆ, ಈ ಮನ್ವಂತರದಲ್ಲಿ ಆಗಿರತಕ್ಕಂಥ ಅವತಾರ ಮತ್ಸ್ಯಾವತಾರ. ಆ ಮತ್ಸ್ಯಾವತಾರದಿಂದ ಭಗವಂತ ಅವತಾರವನ್ನ ಮಾಡಿದ್ದಾನೆ. ಅವತಾರವನ್ನ ಮಾಡಿ ಹಯಗ್ರೀವಾಸರ ಅಂತ, ಆ ಹಯಗ್ರೀವಾಸರ ಏನು ಮಾಡಿದ್ದ ಅಂತ ಹೇಳಿದ್ರೆ ವೇದಾಭಿಮಾನಿಗಳೆಲ್ಲವನ್ನು ಕೂಡ ಅವನ ಬಂಧನದಲ್ಲಿ ಇಟ್ಟುಕೊಂಡು ಬಿಟ್ಟಿದ್ದ. ಅವನ ಬಂಧನದಲ್ಲಿ ಇಟ್ಟುಕೊಂಡು ವೇದ ವಿಹಿತವಾದ ಕರ್ಮಗಳು ಯಾವುದೂ ನಡಿಬಾರದು, ವೇದಾಧ್ಯಯನ ಆಗಬಾರದು, ಜ್ಞಾನ ಕಾರ್ಯ ಮುಂದುವರಿಬಾರದು ಅನ್ನೋ ಒಂದು ಕೆಟ್ಟ ಭಾವನೆಯನ್ನು ಹೊಂದಿ ಒಟ್ಟು ವೇದವನ್ನ ನಾಶ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ಅವನಿದ್ದ. ಭಗವಂತ ಅದಕ್ಕೆ ಇಷ್ಟಪಡೋದಿಲ್ಲ. ಧರ್ಮಗ್ಲಾನಿ ಆಗ್ತಾ ಇದೆ ಅಂತ ಹೇಳಿದಾಗ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ, ತದಾ ಆತ್ಮಾನಂ ಸೃಜಾಮಿ, ನಾನು ಅವತಾರ ಮಾಡ್ತೇನೆ ಅನ್ನೋದು ಭಗವಂತನ ಸಂಕಲ್ಪ. ಯಾವಾಗ ಹಯಗ್ರೀವಾಸುರ ವೇದಾಭಿಮಾನಿಗಳಿಗೆ, ವೇದಾನುಷ್ಠಾನಗಳಿಗೆ, ಸಾತ್ವಿಕ ಸಮುದಾಯಕ್ಕೆ ತೊಂದರೆ ಕೊಡ್ಲಿಕ್ಕೆ ಶುರು ಮಾಡಿದ್ನು, ಆಗ ಭಗವಂತ ಏನ್ ಮಾಡ್ದ? ಅವತಾರವನ್ನ ಮಾಡಿ ಅವನನ್ನ ಸಂಹಾರ ಮಾಡ್ದ. ಇದು ಒಂದು ವೇಳೆ ಅಹಂ ಕರ್ಮ ನಕುರ್ಯಾಂ, ಮತ್ಸ್ಯಾವತಾರ ರೂಪದ ಕರ್ಮವನ್ನ ಮಾಡದೆ ಹೋಗಿದ್ದಿದ್ರೆ ಇಮೇ ಲೋಕಾಹ ಉಚ್ಛೀದೇಯು, ಆ ಇಡೀ ಜಗತ್ತು ಆ ವೇದ ಮಂತ್ರಗಳು ಇಲ್ಲದೇನೆ, ವೇದೋಕ್ತವಾದ ಅನುಷ್ಠಾನಗಳು ಇಲ್ಲದೇನೆ, ಯಾವುದು ಧರ್ಮ ಯಾವುದು ಅಧರ್ಮ ಎಂತಕ್ಕಂಥ ಮಾರ್ಗದರ್ಶನವಿಲ್ಲದೇನೆ ಉಚ್ಛೀದೇಯು ನಾಶವಾಗಿ ಬಿಡ್ತಿದ್ರಲ್ವಾ.
ಹಾಗೆ ಕೃಷ್ಣ ಪರಮಾತ್ಮ ಮತ್ಸ್ಯನಾಗಿ ಅವತಾರವನ್ನ ಮಾಡುವ ಮೂಲಕವಾಗಿ ಹಯಗ್ರೀವಾಸುರನನ್ನ ಸಂಹಾರ ಮಾಡಿ ಜಗತ್ತನ್ನ ಸಂರಕ್ಷಣೆಯನ್ನ ಮಾಡಿದ್ದಾನೆ. ಹಾಗೆ ಎರಡನೇ ಅವತಾರ ಕೂರ್ಮಾವತಾರ. ಕೂರ್ಮಾವತಾರದ ರೂಪದ ಮೂಲಕವಾಗಿ ಭಗವಂತ ಆ ಸಮುದ್ರ ಮಥನ ಕಾಲದಲ್ಲಿ ಆ ಭೂಮಿ, ಆ ಮಂದರ ಪರ್ವತ ಇದೆಯಲ್ಲ, ಸಮುದ್ರದಲ್ಲಿ ಮುಳುಗಿ ಹೋಗ್ಬಿಡುತ್ತೆ. ಆಗ ಭೂಗರ್ಭದಲ್ಲಿ ಸಮುದ್ರದಲ್ಲಿ ಮುಳುಗಿ ಹೋಗ್ತಾ ಇರತಕ್ಕಂತ ಮಂದರ ಪರ್ವತವನ್ನ ಆ ಕೂರ್ಮನಾಗಿ ಅವನ ಬೆನ್ನ ಮೇಲೆ ಆ ಪರ್ವತವನ್ನ ಇಟ್ಟುಕೊಳ್ತಾನೆ. ಇಟ್ಟುಕೊಂಡು ಪರ್ವತ ಕೆಳಗೆ ಕುಸಿದು ಬೀಳದಂತೆ ಕಾಪಾಡ್ತಾನೆ. ನೀರಿನಲ್ಲಿ ಕಲ್ಲು ಮುಳುಗಬೇಕಲ್ವಾ, ಕಲ್ಲಂದ್ರೆ ಬರೀ ಕಲ್ಲಲ್ಲ, ಕಲ್ಲಿನ ಬೆಟ್ಟ. ಆ ಮಂದರ ಪರ್ವತ ಮುಳುಗಿಲ್ಲ ಅಂದ್ರೆ ಯಾಕೆ ಮುಳುಗಿಲ್ಲ? ಆ ಕಡೆ ದೇವತೆಗಳು, ಈ ಕಡೆ ದಾನವರು ವಾಸುಕಿಯನ್ನ ಹಗ್ಗವನ್ನಾಗಿ ಮಾಡಿಕೊಂಡು ಮಥನ ಮಾಡ್ತಾ ಇದ್ದಾರೆ, ಆ ಪರ್ವತವನ್ನ ಕಡಿತಾ ಇದ್ದಾರೆ. ಆ ಪರ್ವತ ಭಾರಕ್ಕೆ ನೀರಿನಲ್ಲಿ ಮುಳುಗಬೇಕಿತ್ತು, ಆದ್ರೆ ಕಡಗೋಲಾಗಿ ನಿಂತು ಅಮೃತವನ್ನ ಕೊಡ್ತು. ಅಮೃತ ಕೊಡ್ಲಿಕ್ಕೆ ಸಹಕಾರಿಯಾಯಿತು ಆ ಬೆಟ್ಟ. ಯಾಕೆ ಮುಳುಗಿಲ್ಲ? ಕೂರ್ಮರೂಪಿಯಾಗಿ ಭಗವಂತ ಕೆಳಗಿದ್ದು ಆ ಒಂದು ಅಮೃತ ಬರ್ಲಿಕ್ಕೆ ಸಹಕಾರವನ್ನ ಕೊಟ್ಟ ಅಲ್ವಾ. ಆ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಅವತಾರಗಳು, ಅದು ಮೋಹಿನಿ ಅವತಾರ, ಧನ್ವಂತರಿ ಅವತಾರ, ಅದೆಲ್ಲ ಸಂದರ್ಭದಲ್ಲಿ ಬಂದಿರತಕ್ಕಂಥದ್ದು. ಈ ಎಲ್ಲ ಕೂರ್ಮಾವತಾರ, ಮೋಹಿನಿ ಅವತಾರ, ಧನ್ವಂತರಿ ಅವತಾರಾದಿಗಳ ಮೂಲಕವಾಗಿ ಅಲ್ಲಿ ಪ್ರೇರೇಪಣೆ ಕೊಟ್ಟವನು ಅಜಿತ ರೂಪಿಯಾಗಿರ್ತಕ್ಕಂಥ ಭಗವಂತ. ಆ ಬೆಟ್ಟ ಮೇಲಕ್ಕೆ ಚಿಮ್ಮದಂತೆ ಅದರ ಮೇಲಿಂದ ಇದ್ದವನು ಅಜಿತ ರೂಪಿಯಾಗಿರ್ತಕ್ಕಂಥ ಭಗವಂತ. ಆ ಜೋರಾಗಿ ಆ ಹಗ್ಗವನ್ನ, ವಾಸುಕಿಯನ್ನ ಬೆಟ್ಟಕ್ಕೆ ಕಟ್ಟಿ ಕಡಿತಕ್ಕಂಥ ಸಂದರ್ಭದಲ್ಲಿ ಆ ಹಾವು ತುಂಡಾಗಬಾರದು. ಯಾಕಂದ್ರೆ ರಾಕ್ಷಸರ ರಭಸ, ದೇವತೆಗಳ ಒಂದು ಶಕ್ತಿ ಪರಾಕ್ರಮ, ಈ ಕಡೆಯಿಂದ ಇವರು ಇಳಿತಾರೆ, ಆ ಕಡೆಯಿಂದ ಅವರು ಇಳಿತಾರೆ. ಆ ರಭಸಕ್ಕೆ ವಾಸುಕಿ ತುಂಡಾಗ ಹೋಗಬಾರದಲ್ವ, ನುಚ್ಚು ನೂರಾಗಬಾರದಲ್ವಾ. ಬೆಟ್ಟ ಆ ಬಿಗಿಯಾದ ಕಟ್ಟೆಗೆ ಬೆಟ್ಟ ಪುಡಿ ಪುಡಿ ಆಗಬಾರದು. ಈಗ ಪ್ರತಿಯೊಂದು ಕಡೆಯಲ್ಲೂ ಕೂಡ ಇದ್ದು ಆ ದೇವತೆಗಳಿಗೆ ಅಮೃತ ಸಿಗುವಂತೆ ಮಾಡಿರ್ತಕ್ಕಂಥವನು ಯಾರು? ಆ ಕೂರ್ಮರೂಪಿಯಾಗಿರ್ತಕ್ಕಂಥ ಭಗವಂತ. ಹಾಗೆ ಎರಡನೇ ಅವತಾರ ಕೂರ್ಮಾವತಾರ, ಅದನ್ನ ಮಾಡಿಲ್ಲ ಅಂತ ಆಗಿದ್ರೆ ಆ ದೇವತೆಗಳು ಅವರು ಸ್ವರ್ಗದಿಂದ ಅಮೃತಪಾನ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅಮೃತಪಾನ ಮಾಡದೆ ಅವರು ದೇವತ್ವವನ್ನೇ ಕಳೆದುಕೊಂಡು ಬಿಡ್ತಾ ಇದ್ರು. ಅವರಿಗೆ ಸ್ವರ್ಗದಲ್ಲಿ ಜಾಗ ಸಿಗದೆ ಹೋಗ್ತಾ ಇರ್ತಿತ್ತು. ಅಷ್ಟು ಮಾತ್ರ ಅಲ್ಲ, ಅಮೃತ ಎಂಬುದು ರಾಕ್ಷಸ ಕೈಗೆ ಹೋಗ್ಬಿಡ್ತಿತ್ತು. ರಾಕ್ಷಸರ ಕೈಗೆ ಹೋಗಿ ಯಾಕಂದ್ರೆ ಆ ಸಂದರ್ಭದಲ್ಲಿ ಧನ್ವಂತರಿಯಾಗಿ ಅವತಾರ ಮಾಡಿ ಅಮೃತ ತೆಗೆದುಕೊಂಡು ಬಂದ. ಮೋಹಿನಿಯಾಗಿ ಅವತಾರವನ್ನ ಮಾಡಿ ದೇವತೆಗಳಿಗೆ ಅಮೃತವನ್ನು ಕೊಟ್ಟಿದ್ದಾನೆ ಭಗವಂತ. ದೇವತೆಗಳಿಗೆ ಸಿಗದೆ ಒಂದು ವೇಳೆ ರಾಕ್ಷಸರಿಗೆ ಸಿಕ್ಬಿಟ್ಟಿದ್ರೆ ಏನಾಗ್ತಾ ಇತ್ತು ಪರಿಸ್ಥಿತಿ? ಎಲ್ಲ ಅಲ್ಲೋಲ ಕಲ್ಲೋಲವಾಗ್ಬಿಡ್ತಿತ್ತು. ಹೀಗೆ ಇಮೇ ಲೋಕಾಹ ಉತ್ಸೀದೇಯು, ಇಡೀ ಜಗತ್ತು ಎಲ್ಲ ದೇವತಾ ಸಮುದಾಯ, ಇಲ್ಲಿ ಲೋಕ ಅಂದ್ರೆ ಯಾರು? ದೇವತೆಗಳು. ದೇವತೆಗಳೆಲ್ಲರೂ ಕೂಡ ಸೋತು ಬಿಡ್ತಿದ್ರು, ನಾಶವಾಗ್ತಾ ಇತ್ತು. ಅಂದ್ರೆ ದೇವತೆಗಳು ತುಂಬಾ ತೊಂದರೆಗೊಳಗಾಗ್ತಾ ಇದ್ರು. ಹೀಗೆ ಕೂರ್ಮಾವತಾರ. ಮೂರನೇ ಅವತಾರ ಆಗ್ಬೇಕಾದ್ರೆ ವರಾಹ ರೂಪದ ಅವತಾರ. ಆ ವರಾಹ ರೂಪಿಯಾಗಿ ಭಗವಂತ ಈ ಸಮಸ್ತ ಭೂಮಂಡಲ ಏನಿದೆ ಅದು 2 ಬಾರಿ ನೀರಿನಲ್ಲಿ ಮುಳುಗುವ ಸಂದರ್ಭ ಬಂದಿತ್ತು. ಇಡೀ ಭೂಮಂಡಲ, ಯಾಕಂದ್ರೆ ಇಡೀ ನಮ್ಮ ಜಗತ್ತಿನಲ್ಲಿ ಈ ನೀರು ಜಾಸ್ತಿ ಇರುವಂತದ್ದು, ಭೂಮಿ ಕಡಿಮೆ ಇರತಕ್ಕಂಥದ್ದು. 70% ನೀರು ಅಂತಾದ್ರೆ 30% ಭೂಭಾಗ ಇರುವಂತದ್ದು. ಹಾಗಾಗಿ ನೀರಿನಲ್ಲಿ ಕಲ್ಲು ಮಣ್ಣು ಎಲ್ಲ ಮುಳುಗೋದು ಸಹಜ. ಹಾಗೆ ಕಲ್ಲು ಮಣ್ಣಿನ ರೂಪದಲ್ಲಿ ಇರತಕ್ಕಂಥ ಭೂಮಿ ಒಮ್ಮೆ ಸ್ವಯಂ ತಾನೇ ಮುಳುಗಿತ್ತು. ಇನ್ನೊಮ್ಮೆ ಆ ದ್ವಿತೀಯ ಮಗನಾಗಿರ್ತಕ್ಕಂಥ ಹಿರಣ್ಯಾಕ್ಷ ಭೂಮಿಯನ್ನ ಬಲಾತ್ಕಾರವಾಗಿ ಆ ಜಲಮಂಡಲದಲ್ಲಿ ಮುಳುಗಿಸುವ ಪ್ರಯತ್ನವನ್ನ ಮಾಡಿದ್ದ. ಆ ಸಂದರ್ಭದಲ್ಲಿ ಭಗವಂತ ಏನು ಮಾಡದ? ವರಾಹ ರೂಪವನ್ನ ತಾಳಿ ಭೂವರಾಹ ರೂಪನಾಗಿ ಭಗವಂತ ಬಂದು ಭೂಮಿಯನ್ನ ಸ್ಥಿರವಾದ ಕಕ್ಷೆಯಲ್ಲಿ ಇಟ್ಟು ಆ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ್ದಾನೆ. ಒಂದು ವೇಳೆ ಆ ಕೆಲಸ ಮಾಡಿದ ಆ ಒಂದು ಕರ್ಮ ಅಂದ್ರೆ ಕಾರ್ಯ, ವರಾಹ ರೂಪದಿಂದಾಗಿ ಭೂಮಿಯ ಉದ್ಧರಣ ರೂಪವಾದ ಕೆಲಸ, ಹಿರಣ್ಯಾಕ್ಷನನ್ನ ಸಂಹಾರ ಮಾಡತಕ್ಕಂಥ ಕೆಲಸ ಮಾಡದೆ ಹೋಗಿದ್ರೆ ಏನಾಗ್ತಾ ಇತ್ತು? ಇಮೇ ಲೋಕಾಹ ಉತ್ಸೀದೇಯು, ಈ ಜಗತ್ತು ನಾಶವಾಗಿ ಬಿಡ್ತಿತ್ತು. ಭೂಮಿ ನಮ್ಗೆ ಯಾರಿಗೂ ಇರ್ತಾನೆ, ಇದು ನನ್ನ ಸೈಟು ಇದು ನಿನ್ ಸೈಟು ಅಂತ ನಾವು ಜಗಳ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಈ ಜಗತ್ತು ನಾಶವಾಗಿ ಬಿಡ್ತಿತ್ತು. ಹಾಗೆ ವರಾಹಾವತಾರದ ನಂತರದಲ್ಲಿ ಆಗಿರ್ತಕ್ಕಂಥ ನರಸಿಂಹಾವತಾರ. ಅಹಂ, ನಾನು ಕೃಷ್ಣನಾಗಿರುವಂತ ನಾನು ನರಸಿಂಹನಾಗಿ ಅವತಾರ ಮಾಡದೆ ಹೋಗ್ಬಿಟ್ಟಿದ್ರೆ ಆ ಸ್ಕಂಭವನ್ನ ಸೀಳಿಕೊಂಡು ಆ ಬಂದು ಪುಟ್ಟ ಬಾಲಕ ಪ್ರಹ್ಲಾದನನ್ನ ರಕ್ಷಣೆ ಮಾಡದೆ ಹೋಗ್ಬಿಟ್ಟಿದ್ರೆ ಆಗ ಭಕ್ತನಾಗಿರ್ತಕ್ಕಂಥ ಪ್ರಹ್ಲಾದ ಸಾಯುವ ಸಂದರ್ಭ ಎದುರಾಗ್ತಾ ಇತ್ತು. ಪ್ರಹ್ಲಾದ ಎಂಬ ಪುಟ್ಟ ಬಾಲಕ ಸಾಯ್ತಾ ಇದ್ದ ಬದುಕ್ತಾ ಇದ್ದ ಅನ್ನೋ ದೊಡ್ಡ ವಿಚಾರ ಅಲ್ಲ. ಇಡೀ ಒಂದು ಆಸ್ತಿಕ ಸಮುದಾಯ, ದೇವರನ್ನ ನಂಬಿಕೊಂಡು ಬಂದಿರತಕ್ಕಂಥ ವರ್ಗಕ್ಕೆ ಆ ಒಂದು ಕೆಟ್ಟ ಸಂದೇಶ ಹೋಗ್ಬಿಡ್ತಿತ್ತು.
ಅಷ್ಟು ಪುಟ್ಟ ಬಾಲಕನಿಗೆ ಆ ಹಿರಣ್ಯಕಶಿಪು ತೊಂದರೆ ಕೊಡ್ತಾ ಇದ್ದಾಗ ದೇವರು ಬಂದು ರಕ್ಷಣೆ ಮಾಡಿಲ್ವಲ್ಲ, ಆ ದೇವರೇ ಇಲ್ಲ ಅಂತ ಎಲ್ಲ ಅನ್ಕೊಂಡ್ ಬಿಡ್ತಿದ್ರು. ಹಿರಣ್ಯಕಶಿಪವೇ ದೇವರು ಅನ್ಕೊಂಡ್ ಬಿಡ್ತಿದ್ರು. ಹಂಗ ಅಂದ್ಕೊಂಡು ಎಲ್ಲರೂ ಕೂಡ ಅಂಧತಮಸ್ಸಿಗೆ ಹೋಗ್ಬಿಡ್ತಾ ಇದ್ರು. ಅಂದ್ರೆ ಭಗವಂತ ನಾನು ಯಾವತ್ತೂ ಭಕ್ತರ ರಕ್ಷಣೆ ಮಾಡ್ಲಿಕ್ಕೆ ಇದ್ದೇ ಇದ್ದೇನೆ ಅನ್ನೋದನ್ನು ತೋರಿಸ್ಕೊಡ್ಲಿಕ್ಕೋಸ್ಕರವಾಗಿ ಪುಟ್ಟ ಬಾಲಕನ ಮೊರೆಗೆ ಹೋಗೊಟ್ಟು ಬಂದು ಕಾಪಾಡಿದ್ದಾನೆ. ಹಿರಣ್ಯಕಶಿಪನನ್ನ ಸಂಹಾರ ಮಾಡಿದ್ದಾನೆ. ಪ್ರಹ್ಲಾದನೆ ಮೊದಲಾಗಿರ್ತಕ್ಕಂಥ ಭಕ್ತರನ್ನ ಕಾಪಾಡಿದ್ದಾನೆ. ಆ ಒಂದು ಕರ್ಮ ನರಸಿಂಹಾವತಾರವನ್ನ ಮಾಡಿ ಹಿರಣ್ಯಕಶಿಪುವನ್ನ ಸಂಹಾರ ಮಾಡತಕ್ಕಂಥ ಒಂದು ಕರ್ಮವನ್ನ ಮಾಡದೆ ಹೋಗಿದ್ರೆ ಇಮೇ ಲೋಕಾಹ, ಇಡೀ ಜ್ಞಾನಿ ಸಮುದಾಯ, ಆಸ್ತಿಕ ಸಮುದಾಯ ಏನಾಗ್ತಾ ಇತ್ತು, ನಾಶವಾಗಿ ಬಿಡ್ತಿದ್ರು. ಬುದ್ಧಿಯನ್ನ ಕಳೆದುಕೊಂಡು ತಿಳಿಗೇಡಿಗಳಾಗಿ ಬಿಡ್ತಿದ್ರು. ಅಂದ್ರೆ ವೇದ ಉಪನಿಷತ್ತು ದೇವರು ಯಾವುದೂ ಇಲ್ಲ ಅಂತ ಹೇಳಿ ಹಿರಣ್ಯಕಶಿಪುವನನ್ನ ಹಿಂಬಾಲಿಸಿಕೊಂಡು ಹೋಗ್ಬಿಡ್ತಾ ಇದ್ರು. ಇವತ್ತು ನಮ್ಮ ಕಾಶ್ಮೀರದ ಮೇಲೆ ಆಕ್ರಮಣವಾದಂತ ಸಂದರ್ಭದಲ್ಲಿ ಬಲಾತ್ಕಾರವಾಗಿ ಎಷ್ಟೋ ಜನ ಬ್ರಾಹ್ಮಣರು, ಹಿಂದೂಗಳು ಆ ಮುಸಲ್ಮಾನರ ಮತಕ್ಕೆ ಮತಾಂತರಗೊಂಡ್ರು. ಇಚ್ಛೆಯಿಂದ ಮತಾಂತರಗೊಂಡದ್ದಲ್ಲ, ಬಲಾತ್ಕಾರದಿಂದ ಮತಾಂತರಗೊಂಡ್ರು. ಇನ್ನೆಷ್ಟೋ ಜನ ಅನಿವಾರ್ಯವಾಗಿ ಆ ಕಡೆಗೆ ಹೋದ್ರು. ಹಾಗೆ ಕಾಪಾಡೋರು, ಹೇಳೋರು, ಕೇಳೋರು ಅನ್ನೋ ಒಂದು ಮೇಲ್ವರ್ಗ ಭಗವಂತ ಅಂತ ದೇವತೆಗಳು ಅಂತ ಇಲ್ದ ಹೋಗಿದ್ರೆ ದೈತ್ಯರು ಮಾಡಿದ್ದೇ ನಿಯಮ ಅಂತ ಆಗ್ತಿತ್ತು. ಅವ್ರು ಹೇಳ್ದಾಗ ಕೇಳ್ಕೊಂಡಿರ್ಬೇಕಾಗಿತ್ತು. ಅಲ್ಲಿ ಇಡೀ ಆಸ್ತಿಕ ಸಮುದಾಯ ನಾಶವಾಗ್ತಾ ಇತ್ತು. ಅದು ಆಗಬಾರದು ಅನ್ನೋ ಕಾರಣಕ್ಕೋಸ್ಕರವಾಗಿ ನರಸಿಂಹನಾಗಿ ಬಂದು ಪ್ರಹ್ಲಾದನನ್ನ ಕಾಪಾಡುವ ಮೂಲಕವಾಗಿ ಬರೀ ಪ್ರಹ್ಲಾದನನ್ನ ಕಾಪಾಡಿದ್ದಲ್ಲ, ಸಮಸ್ತ ಸಜ್ಜನ ಸಮುದಾಯವನ್ನ ಭಗವಂತ ಕಾಪಾಡಿದ್ದಾನೆ. ಇಲ್ಲದೆ ಹೋಗಿದ್ರೆ ಇಮೇ ಲೋಕಾಹ ಉಚ್ಛೇದೇಯು. ನರಸಿಂಹನಾದ್ಮೇಲೆ ವಾಮನಾವತಾರ. ಆ ವಾಮನನಾಗಿ ಬಂದು ಹಾಗೆ ದೈತ್ಯ ಚಕ್ರವರ್ತಿಯಾಗಿರ್ತಕ್ಕಂಥ ಬಲಿ ನಿಗ್ರಹವನ್ನ ಮಾಡಿದ್ದಾನೆ. ವಾಮನನಾಗಿ ಬಂದು ವಾಮನನಾಗಿ ಭಿಕ್ಷೆಯನ್ನ ಬೇಡಿ ತ್ರಿವಿಕ್ರಮನಾಗಿ ಬೆಳೆದು ಬಲಿಯನ್ನ ನಿಗ್ರಹ ಮಾಡಿದ್ದಾನೆ. ಇಲ್ಲದೆ ಹೋಗಿದ್ರೆ ದೈತ್ಯ ಚಕ್ರವರ್ತಿಯಾಗಿರ್ತಕ್ಕಂತಹ ಅಹಂಕಾರಿಯಾಗಿರ್ತಕ್ಕಂಥ ಬಲಿಯಿಂದಾಗಿ ಈ ಸಜ್ಜನ ಸಮುದಾಯ ತೊಂದರೆಗೆ ಒಳಗಾಗ್ತಾ ಇತ್ತು. ಆ ಒಂದು ಕರ್ಮ ಕೆಲಸ ಅದನ್ನ ನಾನು ಮಾಡದೆ ಹೋಗಿದ್ರೆ, ನಕುರ್ಯಾಂ ಚೇತ್, ನಾನು ಒಂದು ವೇಳೆ ಮಾಡದೆ ಹೋಗಿದ್ರೆ ಇಮೇ ಲೋಕಾಹ ಉಚ್ಛೇದೇಯು, ಈ ಲೋಕ ನಾಶವಾಗಿ ಬಿಡ್ತಿತ್ತು. ಹಾಗೆ ವಾಮನ ಆದ್ಮೇಲೆ ತ್ರಿವಿಕ್ರಮ, ಎರಡು ಒಟ್ಟಿಗೆ ವಾಮನ ನಮಃ ರಾಮ, ಮತ್ಸ್ಯ ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ. ಹಾಗೆ ಪರಶುರಾಮನಾಗಿ ಭಗವಂತ ಅವತಾರವನ್ನ ಮಾಡಿದ್ದಾನೆ. ಪರಶುರಾಮನಾಗಿ ಅವತಾರವನ್ನ ಮಾಡುವ ಮೂಲಕವಾಗಿ ಎಲ್ಲ 21 ಬಾರಿ ಭೂಪ್ರದಕ್ಷಿಣೆಯನ್ನ ಮಾಡಿ ಅನೇಕ ದುಷ್ಟ ಕ್ಷತ್ರಿಯರನ್ನ ಸಂಹಾರ ಮಾಡಿದ್ದಾನೆ ಪರಶುರಾಮ. ಅದು ಮಾಡದೆ ಹೋಗಿದ್ರೆ ಎಲ್ಲಾ ಕಡೆ ದುಷ್ಟ ಕ್ಷತ್ರಿಯರೇ ತುಂಬಿ ಏನು ಹಿಟ್ಲರ್ ಆಡಳಿತ ಅಂತ ನಾವು ಇವತ್ತೇನು ಹೇಳ್ತೀವಿ, ಹಾಗೆ ಅವರು ಮಾಡಿದ್ದೇ ನಿಯಮ, ಅವ್ರು ಆಡಿದ್ದೇ ಆಟ ಅಂತ ಆಗ್ಬಿಡುತ್ತಿತ್ತು. ಸಜ್ಜನರ ಸಂರಕ್ಷಣೆ ಆಗ್ತಾ ಇರಲಿಲ್ಲ. ಈ ರೀತಿಯಲ್ಲಿ ತೊಂದರೆ ಆಗ್ತಾ ಇತ್ತು. ಹಾಗೆ ಮುಂದೆ ಕೃಷ್ಣನಾಗಿ ಅವತಾರವನ್ನ ಮಾಡಿದ್ದಾನೆ. ಕೃಷ್ಣಾವತಾರವನ್ನ ಮಾಡುವ ಮೂಲಕವಾಗಿ ಕಂಸ, ಪೂತನೆ, ಶಕಟಾಸುರ, ವೃತ್ರಾಸುರ, ಒಂದ ಎರಡ ಅನೇಕ, ವೃತ್ರಾಸುರ ಅಲ್ಲ, ಶಕಟಾಸುರ, ಅಲ್ಲಿ ಬಕಾಸುರ ಮೊದಲಾಗಿರ್ತಕ್ಕಂಥ ದೈತ್ಯರನ್ನ ಕೊಂದಿದ್ದಾನೆ ಕೃಷ್ಣಾವತಾರ. ಅದಕ್ಕಿಂತಲೂ ಮಿಗಿಲಾಗಿ ಇಂಥ ಒಂದು ಭಗವದ್ಗೀತೆ ಅಂತ ದಿವ್ಯ ಉಪದೇಶವನ್ನ ಕೊಟ್ಟಿದ್ದಾನೆ. ಉದ್ಧವ ಗೀತೆ ಎಂಬ ಒಂದು ದಿವ್ಯವಾದ ಉಪದೇಶವನ್ನ ಕೊಟ್ಟಿದ್ದಾನೆ. ಕೃಷ್ಣಾವತಾರದ ಕೆಲಸ ಎಷ್ಟು ಹೇಳಿದ್ರು ಮುಗಿಯೋದಲ್ಲ, ಅಷ್ಟೆಲ್ಲ ಕಾರ್ಯಗಳನ್ನ ಮಾಡಿದ್ದಾನೆ. ಮಾಡದೆ ಹೋಗಿದ್ರೆ ಇಮೇ ಲೋಕಾಹ, ಈ ನೀವೆಲ್ಲ ಪಾಂಡವರು, ನೀವೇ ನನ್ನ ಕಣ್ಣ ಮುಂದೆ ಇರತಕ್ಕಂಥ ಪಾಂಡವರು, ನೀವೆಲ್ಲ ಇದ್ದೀರಲ್ಲ, ನೀವು ದ್ರೌಪದಿಯ ವಸ್ತ್ರಾಪಹರಣ ಸಂದರ್ಭದಲ್ಲಿ ಸೀರೆ ಕೊಟ್ಟು ಕಾಪಾಡಿದ್ದಾನೆ. ಪಾಂಡವ ವಂಶ ನಿರ್ವಂಶವಾಗ್ತಕ್ಕಂಥ ಸಂದರ್ಭದಲ್ಲಿ ತನ್ನ ಸುದರ್ಶನ ಚಕ್ರವನ್ನ ಬಿಟ್ಟು ಮಗುವಾಗಿರ್ತಕ್ಕಂಥ ಪರೀಕ್ಷಿತ್ ರಾಜನನ್ನ ಸಂರಕ್ಷಣೆ ಮಾಡಿದ್ದಾನೆ. ಯಾವುದು ಆಗದೆ ಈ ಪಾಂಡವ ಸಂತತಿ, ಯಾದವ ಸಂತತಿ, ಮುಂದಿನ ಕಲಿಯುಗದ ಜನರು ಎಲ್ಲರೂ ನಾಶಕ್ಕೊಳಗಾಗ್ತಾ ಇದ್ದಾರೆ. ಯಾಕಂದ್ರೆ ನಾವಿವತ್ತೇನು ಒಂದು ದಿವ್ಯವಾದ ಸಂದೇಶವನ್ನ ಅಧ್ಯಯನ ಮಾಡ್ತಾ ಇದ್ದೇವೆ, ನಾವು ಭಗವಂತನ ಬೇರೆ ಬೇರೆ ಅವತಾರಗಳಲ್ಲಿ ಭಕ್ತಿ ಮಾಡ್ತೀವಿ. ಮುಖ್ಯವಾಗಿ ಕೃಷ್ಣವರ್ಣಂ ಕಲವು ಕೃಷ್ಣಂ, ನಮ್ಮ ಕಲಿಯುಗಕ್ಕೆ ಹತ್ತಿರವಾದ ಅವತಾರ ಕೃಷ್ಣಾವತಾರ. ಹಾಗಾಗಿ ನಾವು ಮುಖ್ಯವಾಗಿ ಭಕ್ತಿ ಮಾಡೋದು, ಮುಖ್ಯವಾಗಿ ಅನುಷ್ಠಾನಗಳನ್ನು ಮಾಡೋದು ಕೃಷ್ಣನ ಬಗ್ಗೆ ಮಾಡುವಂಥದ್ದು. ಅದು ಯಾವುದೂ ಇಲ್ಲ ಅಂತ ಆಗ್ಬಿಡ್ತಿತ್ತು ಕೃಷ್ಣನೇ ಅವತಾರ ಮಾಡದೆ ಹೋಗಿದ್ರೆ. ಹಾಗೆ ರಾಮಾವತಾರ, ಮರ್ಯಾದಾ ಪುರುಷೋತ್ತಮನಾಗಿ ರಾಮನಾಗಿ ಅವತಾರ ಮಾಡದೆ ಹೋಗಿದ್ರೆ, ದಶರಥನ ಮಗನಾಗಿ ರಾಮನಾಗಿ ಅವತಾರ ಮಾಡದೆ ಹೋಗಿದ್ರೆ, ಆ ರಾವಣ, ಕುಂಭಕರ್ಣನಂತ ದೈತ್ಯರು ಜಗತ್ತನ್ನ ನುಂಗಿ ನೀರು ಕುಡಿತಿದ್ರೆ. ಯಾಕಂದ್ರೆ ರಾವಣನ ತಪಶಕ್ತಿ ಎಷ್ಟು ದೊಡ್ಡದು ಅಂದ್ರೆ, ಕೈಲಾಸವನ್ನ ತನ್ನ ತಲೆಯ ಮೇಲೆ ಹೊತ್ತವನು. ಅವನ ತಪಸ್ಸು ಫಲಿಸಿಲ್ಲ ಅಂತ ಕಾರಣಕ್ಕೆ ತನ್ನ ಒಂದೊಂದೇ ತಲೆಯನ್ನ ತುಂಡು ಮಾಡಿ ಅಗ್ನಿಗೆ ಆಹುತಿ ಕೊಟ್ಟವನು. ಅಷ್ಟು ಭಯಾನಕನಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ ರಾವಣನ ವ್ಯಕ್ತಿತ್ವ. ಅಂತ ರಾವಣ ಕುಂಭಕರ್ಣರನ್ನ ಕೊಂದು ಜಗತ್ತನ್ನ ಸಂರಕ್ಷಣೆ ಮಾಡದೆ ಹೋಗಿದ್ರೆ ಏನಾಗ್ತಿತ್ತು ಜಗತ್ತು? ಇಮೇ ಲೋಕಾಹ ಉಚ್ಛೇದೇಯು. ಹೀಗೆ ರಾಮನಾಗಿ, ಕೃಷ್ಣನಾಗಿ, ಪರಶುರಾಮನಾಗಿ, ಬುದ್ಧನಾಗಿ
ಆ ಬುದ್ಧನಾಗ ಅವತಾರ ಮಾಡಿದ್ದಾನೆ. ಯಾಕೆ? ಜ್ಞಾನ ಎಂಬುದು ಬಹಳ ಗೋಪ್ಯವಾಗಿರುವಂಥದ್ದು. ಜ್ಞಾನಿಗಳಿಗೆ, ಜ್ಞಾನವನ್ನ ಪಡೆಯುವ ಅರ್ಹತೆ ಇರುವಂತವರಿಗೆ, ಸಾತ್ವಿಕ ಸಮುದಾಯಕ್ಕೆ ಮಾತ್ರ ಜ್ಞಾನ ಸಿಗಬೇಕು. ಅಜ್ಞಾನಿಗಳ ಕೈಯಲ್ಲಿ ಜ್ಞಾನ ಸಿಗಬಾರದು ಅಲ್ವಾ? ಮಂಗನ ಕೈಯಲ್ಲಿ ಮಾಣಿಕ್ಯ ಇರಬಾರದು. ಮಂಗನಿಗೆ ಮಾಣಿಕ್ಯದ ಬೆಲೆ ಗೊತ್ತಿಲ್ಲ. ಆದ್ರಿಂದಾಗಿ ಅಜ್ಞಾನಿಗಳ ಕೈಯಲ್ಲಿ ವೇದ, ಉಪನಿಷತ್ತು, ಶಾಸ್ತ್ರಗಳು ಸಿಗಬಾರದು ಅನ್ನೋ ಕಾರಣಕ್ಕೋಸ್ಕರವಾಗಿ ಭಗವಂತ ಬುದ್ಧಾವತಾರವನ್ನ ಮಾಡಿ ದೈತ್ಯರಿಗೆ ಮೋಹವನ್ನ ಉಂಟು ಮಾಡಿದರೆ ಜ್ಞಾನಿಗಳಿಗೆ ಜ್ಞಾನವನ್ನ ಕೊಟ್ಟಿದ್ದಾನೆ. ಹೀಗೆ ಜ್ಞಾನಿಗಳಿಗೆ ಜ್ಞಾನವನ್ನ ಕೊಡ್ಲಿಕ್ಕೋಸ್ಕರವಾಗಿ ಅಜ್ಞಾನಿಗಳಿಗೆ ಅಜ್ಞಾನವನ್ನ ಉಂಟು ಮಾಡಿ ಅವರ ಪಾಪದ ಕೊಡವನ್ನ ತುಂಬಿಸಿ ಬೇಗ ಬೇಗ ಅವರನ್ನ ಅಂಧತಮಸ್ಸಿಗೆ ಕಳಿಸ್ಲಿಕ್ಕೋಸ್ಕರವಾಗಿ ಬುದ್ಧಾವತಾರವನ್ನ ಮಾಡಿದ್ದಾನೆ ಭಗವಂತ. ಅದು ಮಾಡದೆ ಹೋಗಿದ್ರೆ ಅಜ್ಞಾನಿಗಳ ಕೈಯಲ್ಲೂ ಜ್ಞಾನ ಸಿಕ್ಕಿ ಆ ಜ್ಞಾನವನ್ನೇ ಹಾಳು ಮಾಡಿಬಿಡ್ತಿದ್ರು. ಇದಕ್ಕೋಸ್ಕರವಾಗಿ ಬುದ್ಧಾವತಾರವನ್ನು ನಾನು ಮಾಡಿದ್ದೇನೆ. ಮಾಡದೆ ಹೋಗಿದ್ರೆ ಇಮೇ ಲೋಕಾಹ ಉತ್ತೀರೇಯು. ಹಾಗೆ ಕೊನೆಯ ಅವತಾರ ಕಲ್ಕಿಯಾಗಿ ಅವತಾರ ಮಾಡುವ ಮೂಲಕವಾಗಿ ಎಲ್ಲ ದುಷ್ಟ ರಾಜರನ್ನ ಮುಂದೆ ಕೊಲ್ತಾನೆ. ಕಲಿಯುಗದ ಕೊನೆಯಲ್ಲಿ ಎಲ್ಲ ಕೊಲ್ತಾನೆ. ಒಂದು, ಯಾಕಂದ್ರೆ ಎಲ್ಲ ಕಲಿಯ ಪ್ರಭಾವ ನಾಶ ಆಗ್ಬೇಕಲ್ವಾ? ಕಲಿಯ ಪ್ರಭಾವ ಅದು ನಾಶವಾಗದೆ ಹೋಗ್ಬಿಟ್ರೆ ಮುಂದೆ ಮತ್ತೆ ಕೃತಯುಗ, ಕಲಿಯುಗ ಮುಗಿದ್ರೆ ಮತ್ತೆ ಯುಗ ಚಕ್ರ ತಿರುಗಬೇಕು. ಮತ್ತೆ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ ಹಾಗೆ ತಿರುಗಬೇಕಲ್ವಾ? ಕಲಿಯುಗ ಮುಗಿದ್ರಷ್ಟೇ ಕೃತಯುಗ ಬರೆಯುವುದು. ಕೃತಯುಗ ಎಂಬುವಂಥದ್ದು ಪರಮ ಸಾತ್ವಿಕವಾದದ್ದು. ಅಲ್ಲಿ ಅನ್ಯಾಯಗಳು, ಅಕ್ರಮಗಳು, ಹಿಂಸೆಗಳು, ಕ್ರೌರ್ಯಗಳು, ಚೌರ್ಯಗಳು ಇದು ಯಾವುದೂ ಇಲ್ಲದ ಒಂದು ಬಹಳ ಶ್ರೇಷ್ಠವಾದ ಯುಗ ಕೃತಯುಗ. ಆ ಕೃತಯುಗ ಬರಬೇಕಾದ್ರೆ ಈ ಅನ್ಯಾಯ, ಅಕ್ರಮ, ಅರಿಷಡ್ವರ್ಗಗಳ ಕಾರ್ಯ ಅದೆಲ್ಲ ನಿಲ್ಲಬೇಕು. ಅದೆಲ್ಲ ನಿಲ್ಲಬೇಕಾದ್ರೆ ನಿಲ್ಸೋನೊಬ್ಬ ಬೇಕು. ಆ ನಿಲ್ಸೋನ್ ಯಾರು? ಕಲ್ಕಿ ರೂಪಿಯಾಗಿರತಕ್ಕಂಥ ಭಗವಂತ. ಹೀಗೆ ಕಲ್ಕಿ ರೂಪದಿಂದ ನಾನು ಅವತಾರವನ್ನ ಮಾಡಿ ಈ ಎಲ್ಲ ಅನ್ಯಾಯ ಅಕ್ರಮಗಳನ್ನ ಅದನ್ನ ಮಾಡತಕ್ಕಂಥ ದುಷ್ಟ ಕ್ಷತ್ರಿಯ ಸಮುದಾಯವನ್ನ ನಾಶ ಮಾಡದೆ ಹೋಗ್ಬಿಟ್ಟಿದ್ರೆ ಇಮೇ ಲೋಕಾಹ ಉತ್ಸೀದೇಯು. ಮುಂದೆ ಕೃತಯುಗ ಬರದೇನೆ ಒಂದು ಸಾತ್ವಿಕ ಯುಗ ಅದರ ಹುಟ್ಟೆ ಆಗದೆ ಹೋಗ್ಬೇಕಾದೀತು. ಹೀಗೆ ಅನೇಕ, ಎಷ್ಟು ಬೇಕಾದ್ರೂ ಹೇಳ್ಬೋದು. ಸತ್ಯವತಿ ಪರಾಶರರ ಮಕ್ಕಳಾಗಿ ವೇದವ್ಯಾಸ ದೇವರ ಅವತಾರ ಇರಬಹುದು, ಅಥವಾ ಕರ್ದಮ ಪ್ರಜಾಪತಿಗಳ ಮಗನಾಗಿ ಕಪಿಲಾವತಾರ ಮಾಡಿರಬಹುದು. ಭಗವಂತನ ಎಲ್ಲ ಅವತಾರಗಳು ಅನೇಕ ಸಂದರ್ಭಗಳಲ್ಲಿ ಆಯಾಯ ಕಾಲಕ್ಕೆ ಅನುಗುಣವಾಗಿ ಭಗವಂತ ಪ್ರಕಟನಾಗಿದ್ದಾನೆ. ಪ್ರಕಟನಾಗುವ ಮೂಲಕವಾಗಿ ದುಷ್ಟರಿಗೆ ಶಿಕ್ಷಣೆ ಕೊಟ್ಟ ದುಷ್ಟರನ್ನ ಶಿಕ್ಷಿಸಿದ್ದಾನೆ, ಶಿಷ್ಟರನ್ನ ಸಂರಕ್ಷಿಸಿದ್ದಾನೆ. ಈ ಎಲ್ಲಾ ಕರ್ಮಗಳನ್ನ, ಕಾರ್ಯಗಳನ್ನ ನಕುರ್ಯಾಂ ಚೇತ್ ಅಹಂ ನಕುರ್ಯಾಂ ಚೇತ್, ನಾನು ಮಾಡದೆ ಹೋಗಿತ್ತಿದ್ರೆ ಏನಾಗ್ತಾ ಇತ್ತು? ಇಮೇ ಲೋಕಾಹ, ಈ ಲೋಕ, ಈ ಜಗತ್ತು ಅದು ಉತ್ತೀದೇವಿಯು ನಾಶವಾಗಿ ಹೋಗ್ಬಿಡಬೇಕಿತ್ತು. ಭಗವಂತನೇ ಸೃಷ್ಟಿ ಮಾಡಿರ್ತಕ್ಕಂಥ ಜಗತ್ತು ಅದು ಒಂದು ಸುಸ್ಥಿತಿಯಲ್ಲಿ ಇಲ್ಲೇ ಹೋಗ್ಬೇಕಾದಿತ್ತು. ಅಷ್ಟು ಮಾತ್ರ ಅಲ್ಲ, ಸಂಕರಸ್ಯ ಚ ಕರ್ತಾಸ್ಯಾಂ ಉಪಹನ್ಯಾಂ ಇಮಾಹ ಪ್ರಜಾಹ. ಸಂಕರದ ಕರ್ತ, ಜ್ಞಾನದ ಸಂಕರ್ಯ, ವರ್ಣದ ಸಾಂಕರ್ಯ, ವೃತ್ತಿಯ ಸಾಂಕರ್ಯ, ಕರ್ಮದ ಸಾಂಕರ್ಯ, ಸ್ವಭಾವದ ಸಾಂಕರ್ಯ, ಅನೇಕ ರೀತಿಯಾದ ಒಂದು ಕಲಬೆರಕೆ, ಸಾಂಕರ್ಯಗಳು ಕಲಬೆರಕೆ ಅದೆಲ್ಲವೂ ಕೂಡ ಆಗಿಬಿಡುತ್ತಿತ್ತು. ಸಂಕರಸ್ಯ ಚ ಕರ್ತಾಸ್ಯಾಂ ಉಪಹನ್ಯಾಂ ಇಮಾಹ ಪ್ರಜಾಹ. ಇಮಾಹ ಪ್ರಜಾಹ ಉಪಹನ್ಯಾಂ. ಈ ಒಂದು ಪ್ರಜೆಗಳಲ್ಲೂ ಪ್ರಜಾಹ ಅನ್ನೋದು ದ್ವಿತೀಯ ವಿಭಕ್ತಿ ಬಹುವಚನ ಶಬ್ದ. ಈ ಎಲ್ಲಾ ಪ್ರಜೆಗಳನ್ನು ಉಪಹನ್ಯಾಂ, ಈ ಉಪಹನ್ಯಾಂ ಶಬ್ದಕ್ಕರ್ಥ ಏನು ಅಂತ ಹೇಳಿದ್ರೆ, ನಾನು ಅವರೆಲ್ಲರೂ ಕೂಡ ವಸ್ತುತಃ ಭಗವಂತ ಜಗತ್ತನ್ನ ಸೃಷ್ಟಿ ಮಾಡೋದೇನಕ್ಕೆ? ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆತ್ಮೋದ್ಧಾರವನ್ನ ಮಾಡಿಕೊಳ್ಳಲಿ ಅಂತ ಅರ್ಥ ಅಲ್ವಾ? ಪ್ರತಿಯೊಬ್ಬರು ಆತ್ಮೋದ್ಧಾರವನ್ನ ಮಾಡಿಕೊಳ್ಳಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ನಮ್ಮನ್ನ ಈ ಸಂಸಾರದಲ್ಲಿ, ಹುಟ್ಟು ಸಾವುಗಳೆಂಬ ಸಂಸಾರದಲ್ಲಿ ಭಗವಂತ ತಂದಿದ್ದಾನೆ. ಆದರೆ ದೇವರು ಅವತಾರವನ್ನ ಮಾಡಿ ದುಷ್ಟರ ಶಿಕ್ಷಣೆ, ಶಿಷ್ಟರ ರಕ್ಷಣೆ ಮಾಡದೆ ಹೋಗಿದ್ರೆ ಈ ಪ್ರಜೆಗಳೆಲ್ಲವೂ ಕೂಡ ಏನಾಗ್ತಾ ಇತ್ತು? ಅವರ ತೊಂದರೆಗೊಳಗಾಗ್ತಾ ಇದ್ರು. ಅಲ್ಲಿ ಉಪಹನ್ಯಾಮ್ ಅಂತ ಅನೇಕ ಅರ್ಥ. ಇಮಾಹ ಪ್ರಜಾಹ, ಸಾತ್ವಿಕ ಪ್ರಜೆಗಳು, ಅವರು ಭಗವಂತನ ಸಂಪತ್ತು, ಅವರು ಭಗವಂತನ ಮಕ್ಕಳು. ಅಲ್ಲಿ ಇಮಾಹ ಪ್ರಜಾಹ, ಈ ನನ್ನ ಮಕ್ಕಳು, ಸಾತ್ವಿಕ ವರ್ಗದಲ್ಲಿ ಸೇರಿರುವಂತ ಈ ನನ್ನ ಮಕ್ಕಳು, ಅವರು ಎತ್ತರದ ಸ್ಥಾನಕ್ಕೆ ಏರ್ಬೇಕು. ಹಾಗೆ ಎತ್ತರದ ಸ್ಥಾನಕ್ಕೆ ನಾನು ಏರಿಸುತ್ತೇನೆ, ಅಥವಾ ಎತ್ತರ ಸ್ಥಾನಕ್ಕೆ ಏರಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗೆ ರಾಜಸ ತಾಮಸರು ಅವರೆಲ್ಲರೂ ಕೂಡ ಮೇಲಕ್ಕೆ ಹೋಗ್ಬಿಡ್ತಿದ್ರು. ಅದಾಗಬಾರದು. ಅಂದ್ರೆ ಒಟ್ಟು ಜೀವ ತ್ರೈವಿಧ್ಯ ವ್ಯವಸ್ಥೆ. ಸಾತ್ವಿಕರು, ರಾಜಸರು, ತಾಮಸರು. ಯಾರು ಸಾತ್ವಿಕರು ಅಂದ್ರೆ ಯಾರು ಮುಕ್ತಿಯೋಗ್ಯರು, ಮುಕ್ತಿಗೆ ಹೋಗ್ಬೇಕು. ನಿತ್ಯ ಸಂಸಾರಿಗಳು ನಿತ್ಯ ಸಂಸಾರದಲ್ಲಿ ಇರಬೇಕು.
ತಮೋಯೋಗ್ಯರು ಅಂಧತಮಸ್ಸಿಗೆ ಹೋಗಬೇಕು. ಒಂದು ಮಾವಿನ ಹಣ್ಣು ಅದು ಸಿಹಿಯನ್ನೇ ನಮಗೆ ಕಾಣಿಸ್ಬೇಕು, ಒಂದು ಹಾಗಲಕಾಯಿ ಅದು ಕಹಿಯನ್ನೇ ಕೊಡಬೇಕು. ಹೀಗೆ ಆಯಾಯ ಔಷಧಿ ವರ್ಗ ಸಸ್ಯ ವರ್ಗಗಳು ಏನೇನನ್ನು ಕೊಡಬೇಕು ಅದು ಅದನ್ನೇ ಕೊಡಬೇಕು. ಬೇರೆ ಇದನ್ನು ಕೊಟ್ರೆ ಅದರ ಮಹತ್ವ ಇರೋದಿಲ್ಲ, ಅದರ ಸ್ವಭಾವನೂ ಅದಲ್ಲ. ಹಾಗೆ ಯಾರು ಯಾವ ಸ್ವಭಾವದವರೋ ಅವರು ಆಯಾಯ ಗತಿಯನ್ನ ಪಡಿಬೇಕು. ತಾಮಸರಿಗೆ ಮೋಕ್ಷ ಕೊಟ್ಟರೆ ಅವರಿಗೆ ಇಷ್ಟ ಆಗೋದಿಲ್ಲ. ಕೃಷ್ಣನಿಗೆ ಅಲ್ಲ, ದುರ್ಯೋಧನಿಗೆ ಕೃಷ್ಣ ಇಷ್ಟ ಆಗಿಲ್ಲ, ರಾವಣನಿಗೆ ರಾಮನನ್ನ ಕಂಡ್ರೆ ಇಷ್ಟ ಆಗಿಲ್ಲ ಅಲ್ವಾ. ಯಾವತ್ತು ಕೆಟ್ಟವರಿಗೆ ಒಳ್ಳೆಯವರ ಮೇಲೆ ಇಷ್ಟ ಆಗೋದಿಲ್ಲ, ಯಾವತ್ತೂ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅವರು ಕೆಟ್ಟವರು, ಕೆಟ್ಟತನವನ್ನ, ಕೆಟ್ಟವರನ್ನ, ಕೆಟ್ಟ ವ್ಯಕ್ತಿತ್ವವನ್ನ, ಕೆಟ್ಟ ಸ್ಥಾನಮಾನಗಳನ್ನ, ಅಸೂಯೆ ಅಕ್ರಮಗಳನ್ನ ಅದನ್ನೇ ಇಷ್ಟಪಡ್ತಾರೆ. ಹಾಗಾಗಿ ಈ ವ್ಯವಸ್ಥೆ ಅಂತ ಏನಿದೆ ಅದು ಅವ್ಯವಸ್ಥಿತವಾಗಬಾರದು. ಮುಕ್ತಿ ಯೋಗ್ಯರು ಮುಕ್ತಿಗೆ ಹೋಗಬೇಕು. ನಿತ್ಯ ಸಂಸಾರಿಗಳು ಹುಟ್ಟು ಸಾವುಗಳೆಂಬ ನಿತ್ಯ ಸಂಸಾರದಲ್ಲಿ ಇರಬೇಕು. ತಮೋಯೋಗ್ಯರು ಅಂಧತಮಸ್ಸಿಗೆ ಹೋಗಬೇಕು. ಚೆನ್ನಾಗಿ ಶ್ರಮಪಟ್ಟು ಅಧ್ಯಯನ ಮಾಡಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಅವನು ಉತ್ತಮ ಅಂಕಗಳನ್ನು ಪಡೆದು ಉತ್ತಮ ಉದ್ಯೋಗವನ್ನ ಪಡೆದು ಉತ್ತಮವಾದ ಜೀವನ ನಿರ್ವಹಣೆ ಮಾಡಬೇಕು. ಸರಿಯಾಗಿ ಓದದೇ ಇದ್ದಂತ ವ್ಯಕ್ತಿ ಅವನೇನೋ ಬೇಡದೇ ಇದ್ದ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡೇ ಬದುಕಬೇಕು. ಅದೇ ಅವನ ಯೋಗ್ಯತೆ. ಯಾಕೆಂದ್ರೆ ಅವನ ವಿದ್ಯಾರ್ಥಿ ಜೀವನವನ್ನು ಅವನು ಹಾಳು ಮಾಡ್ಕೊಂಡಿದ್ದಾನೆ ಅಲ್ವಾ. ಹೀಗೆ ಅವರವರ ಯೋಗ್ಯತೆ, ಅವರವರ ಕರ್ಮಕ್ಕೆ ಅನುಗುಣವಾಗಿ ಅವರವರಿಗೆ ಫಲ ಸಿಗಬೇಕು. ಅದು ಯಾವುದೂ ಕೂಡ ಸಿಗದೆ ಅವ್ಯವಸ್ಥೆಗಳಾಗಬಿಡುತ್ತಿತ್ತು. ಯಾವ ಅವ್ಯವಸ್ಥೆಗಳು ಕೂಡ ಆಗಬಾರದು. ಜಗತ್ತು ಮೇಲು ಕೆಳಗಾಗಬಾರದು, ನಾಶವಾಗಬಾರದು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾನು ಹೀಗೆ 10, 100, ಸಾವಿರಾರು ಎಣಿಸಲಾರದಷ್ಟು ಅವತಾರಗಳನ್ನ ಮಾಡಿ ಶಿಷ್ಟ ರಕ್ಷಣೆಯನ್ನ ಮಾಡಿದ್ದೇನೆ, ದುಷ್ಟ ಶಿಕ್ಷಣವನ್ನ ಮಾಡಿದ್ದೇನೆ ಅನ್ನೋದನ್ನ ಭಗವಂತ ಹೇಳ್ತಾ ಇದ್ದಾನೆ ಈ ಶ್ಲೋಕದಲ್ಲಿ. ಬಹಳ ಅದ್ಭುತವಾದ ಶ್ಲೋಕ. ಎಷ್ಟು ಬೇಕಾದರೂ ಅರ್ಥವನ್ನು ಹೇಳಲಿಕ್ಕೆ ಬರತಕ್ಕಂಥ ಶ್ಲೋಕ. ಭಗವದ್ಗೀತೆ ಅನ್ನೋದು ಹಾಗೆ, ಅದರ ಸ್ವಾರಸ್ಯವೇ ಹಾಗೆ. ಪ್ರತಿಯೊಂದು ಶ್ಲೋಕವು ನಾವು ಅರ್ಥಾನುಸಂಧಾನವನ್ನ ಮಾಡಿಕೊಂಡು ಎಷ್ಟು ಮಾಡ್ತೀವೋ ಅಷ್ಟು ನಮಗೆ ಅರ್ಥ ಸಿಗ್ತಾ ಹೋಗುತ್ತೆ. ಈಗ ನಾನು ಇಷ್ಟೆಲ್ಲ ಶ್ಲೋಕಗಳ ವಿವರಣೆ ಕೊಟ್ಟಿರೋದೇನಿರಬಹುದು, ಇಷ್ಟು ವಿವರಣೆ ಕೊಟ್ಟರೂ ಕೂಡ ಇಲ್ಲಿ ಕೊಟ್ಟಿರತಕ್ಕಂಥ ವಿವರಣೆಗಳು ಬಹಳ ಅತ್ಯಲ್ಪ. ಒಂದು 10% ಅಷ್ಟು ಕೂಡ ನಿಮಗೆ ವಿವರಣೆ ಸಿಕ್ಕಿರೋದಿಲ್ಲ. ನೀವೇ ವಿಚಾರವನ್ನ ಮಾಡ್ತಾ ಹೋದ್ರೆ ಗೀತೆಗೆ ಸಂಬಂಧಪಟ್ಟಂತ ಇನ್ನು ಬೇರೆ ಬೇರೆ ಗೀತಾ ಭಾಷ್ಯ ಇರಬಹುದು, ಗೀತಾ ತಾತ್ಪರ್ಯ ಇರಬಹುದು, ರಾಯರ ಗೀತಾರ್ಥ ಸಂಗ್ರಹ ಅಥವಾ ಗೀತಾ ವಿವೃತ್ತಿ ಇರಬಹುದು. ಇಂಥ ಗ್ರಂಥಗಳನ್ನು ಅಧ್ಯಯನ ಮಾಡದಷ್ಟು ನಿಮಗೆ ಮತ್ತಷ್ಟು ಇದರಲ್ಲಿ ವಿಚಾರಗಳು ಸಿಗ್ತಾ ಹೋಗುತ್ತೆ. ಗೀತೆ ಅನ್ನೋದು ಹಾಗೆ, ಅದು ಎಷ್ಟು ತೋಡಿದರೂ ಭತ್ತದ ಒಂದು ದೊಡ್ಡ ಗಣಿ. ಅದು ಬರದಾಯ್ತು ಅಲ್ಲಿ ಇನ್ನೇನು ಸಿಗೋದೇ ಇಲ್ಲ ಅಂತಿಲ್ವೇ ಇಲ್ಲ. ನೀವು ಎಷ್ಟೇ ಗೀತೆಯಲ್ಲಿ ವಿಚಾರ ಮಾಡ್ತಾ ಹೋಗಿ ಹೊಸ 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 ಸಿಗ್ತಾ ಹೋಗುತ್ತೆ. ಅಷ್ಟು ಅದ್ಭುತವಾಗಿರತಕ್ಕಂಥ ಗಣಿ ಅದು ಗೀತ ಎಂಬುವಂಥದ್ದು ಅನ್ನೋದು ಅರ್ಥ ಮಾಡ್ಕೊಳ್ಬೇಕು. ಅನ್ವಯ ಅರ್ಥ ನೋಡ್ಕೊಳ್ಳಿ. ಅಹಂ ನಾನು ಕರ್ಮ ಮತ್ಸ್ಯ ಕೂರ್ಮ ವರಾಹ ಇತ್ಯಾದಿ ಅವತಾರಗಳನ್ನ ಮಾಡುವ ಕ್ರಿಯೆಯನ್ನು ಮಾಡುವ ಮೂಲಕವಾಗಿ ಕರ್ಮ ಹಿರಣ್ಯಾಕ್ಷ, ಹಿರಣ್ಯಕಶಿಪು, ಹಯಗ್ರೀವ ಮೊದಲಾದ ಅಸುರರನ್ನು ಕೊಲ್ಲುವಂತ ಕರ್ಮವನ್ನು ನಕುರಿಯಾಂ ಚೇತ್ ಮಾಡದೇ ಹೋಗಿದ್ದಿದ್ದರೆ, ನಕುರಿಯಾಂ ಚೇತ್ ಮಾಡದೇ ಹೋಗಿದ್ದಿದ್ದರೆ, ಒಂದು ವೇಳೆ ನಾನು ಮಾಡದೆ ಹೋಗಿದ್ರೆ, ಇಮೇ ಲೋಕಾಹ ಈ ಎಲ್ಲಾ ಲೋಕಗಳು ಅಂದ್ರೆ ಒಟ್ಟು ಪ್ರಧಾನವಾಗಿ ಮೂರು ಲೋಕ. ಕೆಳಗಿನ ಲೋಕಗಳೆಲ್ಲವೂ ಕೂಡ ಭೂಲೋಕ, ಭೂವರ್ಲೋಕ, ಸ್ವರ್ಲೋಕ. ಕೆಳಗಿನ ಲೋಕಗಳು ಭೂಲೋಕ, ಭೂಮಂಡಲ ಮತ್ತು ಮೇಲಿನ ಲೋಕಗಳು ಅದು ಭೂಲೋಕ, ಭೂಲೋಕ. ಇನ್ನು ಸ್ವರ್ಗಾದಿ ಮೇಲಿನ ಲೋಕಗಳಲ್ಲೂ ಕೂಡ ಸ್ವರ್ಲೋಕ. ಎಲ್ಲಾ ಲೋಕಗಳು ಕೂಡ ಮೇಲೋಕ ಉತ್ಸೀದೇಯು ನಾಶವನ್ನು ಹೊಂದುತ್ತಿದ್ದವು, ತೊಂದರೆಗೆ ಒಳಗಾಗುತ್ತಿದ್ದವು, ಎಲ್ಲ ಕ್ರಮಗಳು ವ್ಯತ್ಯಾಸವಾಗಿ ಬಿಡುತ್ತಿದ್ದವು. ಮತ್ತು ಅಹಂ ನಾನು ಇಮಾಹ ಪ್ರಜಾಹ ಈ ಎಲ್ಲಾ ಪ್ರಜೆಗಳನ್ನು ಉಪಹನ್ಯಾಂ, ಇಮಾಹ ಪ್ರಜಾಹ ಈ ಎಲ್ಲಾ ಪ್ರಜೆಗಳನ್ನು ಉಪಹನ್ಯಾಂ ಕೊಲ್ಲುವವನು ಆಗುತ್ತಿದ್ದೆನು. ನಾನೇ ಸೃಷ್ಟಿ ಮಾಡಿದ ಮಕ್ಕಳನ್ನ ನಾನೇ ಕೊಲ್ಲುವವನಾಗುತ್ತಿದ್ದೆ, ಅಥವಾ ನಾನೇ ಸೃಷ್ಟಿ ಮಾಡಿದ ಮಕ್ಕಳನ್ನ ನಾನೇ ದಾರಿ ತಪ್ಪಿಸುತ್ತಿದ್ದೆ, ಅಥವಾ ದಾರಿ ತಪ್ಪಿಸುವುದನ್ನ ನೋಡಿಕೊಂಡು ಸುಮ್ಮನೆ ಕುಳಿತುಕೊಳ್ಳಬೇಕಾಗುತ್ತಿತ್ತು. ಈ ಎಲ್ಲ ಅರ್ಥ. ಉಪಹನ್ಯಾಂ ಅಂದ್ರೆ ಅವರೆಲ್ಲರೂ ಕೂಡ ತುಂಬಾ ಅಧಪ್ಪತನವನ್ನು ಹೊಂದಿಬಿಡುತ್ತಿದ್ರು. ಮತ್ತು ಸಂಕರಸ್ಯ ಜ್ಞಾನ ಸಾಂಕರ್ಯ, ವರ್ಣ ಸಾಂಕರ್ಯ,
ಮತ್ತು ವೃತ್ತಿ ಸಾಂಕರ್ಯ. ಒಬ್ಬೊಬ್ಬರು ಒಂದೊಂದು ರೀತಿಯಾದ ವೃತ್ತಿ. ಕುಂಬಾರನ ಮನೆತನದವ್ರದ್ದು ಅವ್ರದೊಂದು ವೃತ್ತಿ, ಬಡಗಿಯ ಮನೆತನ ಅವ್ರದೊಂದು ವೃತ್ತಿ, ಹೀಗೆ ಬಟ್ಟೆ ಮಾಡ್ತಕ್ಕಂಥವ್ರದ್ದು ಅವರದೇ ಆಗಿರತಕ್ಕಂಥ ಕುಲಕಸಬು, ಅನೇಕ ರೀತಿಯಾಗಿರತಕ್ಕಂಥ ಕುಲಕಸಬು, ಜ್ಞಾನದ ಸಾಂಕರ್ಯ, ವರ್ಣದ ಸಾಂಕರ್ಯ, ಅದೆಲ್ಲವನ್ನು ಕೂಡ ಅದೆಲ್ಲಾ ಸಾಂಕರ್ಯಗಳ ಕರ್ತಾಸ್ಯಾಂ, ಅಂತಹ ಸಾಂಕರ್ಯಗಳ ಕರ್ತೃ ಅದು ನಾನಾಗುತ್ತಿದ್ದೆ. ಯಾಕಂದ್ರೆ ಜಾಯತೆ ವರ್ಣಸಂಕರ ಅನ್ನೋದನ್ನ ಈಗಾಗಲೇ ಅರ್ಜುನ 1ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಯುದ್ಧದಿಂದಾಗಿ ವರ್ಣಸಾಂಕರ್ಯ ಆಗತ್ತೆ ಅಂತ. ಬರೀ ವರ್ಣಸಾಂಕರ್ಯ ಅಲ್ಲ, ಅನೇಕ ರೀತಿಯಾಗಿರತಕ್ಕಂಥ ಕಲಬೆರಕೆಗಳು. ಎಲ್ಲೂ ಒಂದು ಪ್ಯೂರಿಟಿ ಅಂತ ಇಲ್ಲ, ಎಲ್ಲವೂ ಕೂಡ ಮಿಶ್ರಿತವಾಗಿ ಬಿಡುತ್ತಿತ್ತು. ಇಡೀ ಜಗತ್ತು ಸರ್ವನಾಶದ ಹಂತಕ್ಕೆ ಹೋಗಿಬಿಡುತ್ತಿತ್ತು. ಆ ರೀತಿಯಲ್ಲಿ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರವಾಗಿ ಇಷ್ಟೆಲ್ಲ ಅವತಾರಗಳನ್ನ ಮಾಡಿ ನಾನು ಕಾಪಾಡಿದ್ದೇನೆ. ಈ ಕೆಲಸ ನಾನು ಮಾಡಬೇಕು ಅಂತೇನಿಲ್ಲ, ಯಾಕಂದ್ರೆ ನನಗೆ ಯಾವುದೇ ಒಳಿತಿಲ್ಲ, ನನಗೆ ಯಾವುದೇ ಕೆಡಕಿಲ್ಲ, ನಾನು ಪಡಿಬೇಕಾದದ್ದು ಏನೂ ಇಲ್ಲ, ನನ್ನಲ್ಲಿ ಇಲ್ಲದೆ ಇರುವಂತದ್ದು ಏನೂ ಇಲ್ಲ. ನಾನು ಯಾಕೆ ಮಾಡಬೇಕು? ನಾನು ಮಾಡ್ತಾ ಇದ್ದೀನೋ ಇಲ್ವೋ? ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಅವರವರು ಅವರವರ ಪಾಲಿಗೆ ಭಗವಂತ ಕರುಣಿಸಿದಂತ ಕರ್ಮಗಳನ್ನ ಮಾಡಿಕೊಂಡು ಜೀವನವನ್ನ ಸಾಗಿಸ್ಬೇಕು ಅನ್ನೋದು ಒಟ್ಟು ಕೃಷ್ಣನ ಮಾತಿನ ಅಭಿಪ್ರಾಯ. ಉಚ್ಚೇದೇಯುರಿಮೇ ಲೋಕಾಃ ನ ಕುರ್ಯಾಂ ಕರ್ಮ ಚೇದಹಂ ಸಂಕರಸ್ಯ ಚ ಕರ್ತಾಸ್ಯಾಂ ಉಪಹನ್ಯಾಮಿ ಮಹಾಪ್ರಜಾಃ. ಈ ಕೃಷ್ಣಾರ್ಪಣ.